ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ದೇಶದಲ್ಲಿ ನಡೆಯಬಾರದು ನಡೆದುಬಿಟ್ಟಿದೆ, ಅದು ಉಗ್ರರಿಂದ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ 3 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಹಿಂದೂಗಳನ್ನು 3 ಹಿಂದೂಗಳನ್ನು ಗುಂಡಿಟ್ಟು ಕೊಲೆ ಮಾಡಿ ಬರೋಬ್ಬರಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ID ಕಾರ್ಡ್ನ ಪರಿಶೀಲನೆ ಮಾಡಿ ಇವರು ಹಿಂದೂಗಳೇ ಎನ್ನುವುದನ್ನು ಕನ್ಫರ್ಮ್ ಮಾಡಿಕೊಂಡಂಥ ಉಗ್ರವಾದಿಗಳು ಒಬ್ಬೊಬ್ಬರಿಗೆ ಗುಂಡೇಟನ್ನು ಹಾಕಿ ಬರೋಬ್ಬರಿ 3ರನ್ನು ಬಲಿ ತೆಗೆದುಕೊಂಡು 10ಕ್ಕೂ ಹೆಚ್ಚು ಜನರನ್ನು ಗಾಯಗೊಳಿಸಿ ಇದೀಗ ಪರಾರಿಯಾಗಿದ್ದಾರೆ. ಇದೀಗ ಈ ವಿಷಯ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಮತ್ತು ರಾಜಕೀಯವಾಗಿ ರಾಜತಾಂತ್ರಿಕವಾಗಿ ಇದೀಗ ಮೋದಿ, ಅಮಿತ್ ಶಾ ಮತ್ತು ಇಡೀ ದೇಶ ಉಗ್ರರ ವಿರುದ್ಧ ರೊಚ್ಚಿಗೆದ್ದಿದೆ. ಮುಂದೆ ಏನಾಗುತ್ತೆ ಅದನ್ನ ಇದೀಗ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಘಟನೆಯಾದ ಮರುಕ್ಷಣವೇ ಸುದ್ದಿಯನ್ನು ತಿಳಿದುಕೊಂಡಂತ ಅಮಿತ್ ಶಾ ಅವರು ಇದೀಗ ಜಮ್ಮು ಕಾಶ್ಮೀರಕ್ಕೆ ಫ್ಲೈಟ್ ಹತ್ತಿ ಜಮ್ಮು ಕಾಶ್ಮೀರಕ್ಕೆ ಬಂದು ಇಳಿದಿದ್ದಾರೆ. ಹಾಗಾದ್ರೆ ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದ್ ಕಡೆ ದೇಶದಾದ್ಯಂತ ಜಾತಿ ಧರ್ಮ ಎನ್ನುವ ಒಳಕಿತ್ತಾಟ ನಡೀತಾ ಇದ್ರೆ, ಮತ್ತೊಂದು ಕಡೆ ಅದನ್ನೇ ಯೂಸ್ ಮಾಡ್ಕೊಂಡಂತ ಉಗ್ರವಾದಿಗಳು ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ. ನಿಜಕ್ಕೂ ಇದು ಅಂದ್ರೆ ಘೋರ ದುರಂತ ಅಂತ ಹೇಳ್ಬೋದು. ಆ ಜಮ್ಮು ಕಾಶ್ಮೀರದ ಉಗ್ರರ ಅಟ್ಯಾಕ್ ನಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಆದಂತ ಮಂಜುನಾಥ್ ರಾವ್ ಅವರು ಮೃತಪಟ್ಟಿದ್ದಾರೆ. ಮಂಜುನಾಥ್ ರಾವ್ ಅವರ ದಂಪತಿ ನಾರ್ಮಲಿ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿದ್ರು. ಅದೇ ವೇಳೆ ಉಗ್ರರು ಸಂತೋಷ್ ರಾವ್ ಅವರ ಕುಟುಂಬದ ಮೇಲೆ ನೇರವಾಗಿ ಅವರು ಹಿಂದೂ ಎನ್ನುವುದನ್ನ ಕನ್ಫರ್ಮ್ ಮಾಡಿಕೊಂಡಂತ ಉಗ್ರರು ನೇರವಾಗಿ ಸಂತೋಷ್ ರಾವ್ ಅವರ ತಲೆಗೆ ಗುಂಡನ್ನು ಹಾಕಿ ಅವರನ್ನ ಸ್ಥಳದಲ್ಲೇ ಸಾಯಿಸಿಬಿಟ್ಟಿದ್ದಾರೆ ಅಥವಾ ಬಲಿ ತೆಗೆದುಕೊಂಡಿದ್ದಾರೆ. ಈ ಘಟನೆಯ ಜೊತೆಗೆ 3 ಜನ ಕೂಡ ಹತರಾಗಿದ್ದಾರೆ. ಅಂದ್ರೆ 3 ಪ್ರವಾಸಿಗರು ಕೂಡ ಹತರಾಗಿದ್ದಾರೆ. ಜೊತೆಗೆ 16 ಜನ ಗಾಯಗೊಂಡಿದ್ದಾರೆ. ಈ ವಿಷಯ ಇದೀಗ ದೇಶದಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಇದೀಗ ಮೋದಿಯವರ ಆಣತಿಯಂತೆ ಇದೀಗ ದೆಹಲಿಯಿಂದ ಜಮ್ಮು ಕಾಶ್ಮೀರದ ಫ್ಲೈಟ್ ಹತ್ತಿ ಇದೀಗ ಜಮ್ಮು ಕಾಶ್ಮೀರಕ್ಕೆ ಬಂದು ಇಳಿದಿದ್ದಾರೆ. ಅದು ಎಲ್ಲಿ ನಡೆದಂದ್ರೆ ಪಹಲ್ಗಾವ್ ಎನ್ನುವ ಒಂದು ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಉಗ್ರವಾದಿಗಳು ಹಿಂದೂ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ಸಾಯಿಸಿ ಇದೀಗ ಪರಾರಿಯಾಗಿ ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಇವತ್ತು ಸಂಜೆ ಸುಮಾರಿಗೆ ನಡೆದಂತ ಒಂದು ದೊಡ್ಡ ಘೋರ ದುರಂತ ಅಂತ ಹೇಳ್ಬೋದು. ಈ ಘಟನೆಯಾದ ನಂತರ ಮೋದಿಯವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಹೇಳಿದಷ್ಟು ಯಾವುದೇ ಕಾರಣಕ್ಕೂ ಹಿಂದುತ್ವ ಅಥವಾ ಯಾವುದೇ ಒಂದು ಜನರ ಮೇಲೆ ಉಗ್ರವಾದಿಗಳ ಅಟ್ಯಾಕ್ ಇದೆಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಯಾರು ಈ ಭಯೋತ್ಪಾದನೆ ಮಾಡಿದರೆ, ಯಾರು ಈ ಹೇಯ ಕೃತ್ಯವನ್ನು ಮಾಡಿದಾರಲ್ಲ, ಅವರು ಕಾನೂನು ಕಟಕಟೆ ಮುಂದೆ ಬಂದು ನಿಲ್ಲೇಬೇಕಾಗುತ್ತೆ. ನಾವು ಬಡ್ಡಿ ಸಮೇತ ಸೇಡನ್ನು ತೀರಿಸ್ಕೊಳ್ತೇವೆ ಎನ್ನುವ ಮಾತನ್ನ ಟ್ವೀಟ್ ಅನ್ನ ಮಾಡಿ ಹತರಾದ ಅಥವಾ ಬಲಿಯಾದಂಥ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಮತ್ತು ಅವರ ಕುಟುಂಬದ ಜೊತೆ ತಾವಿರ್ತೇವೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೋದಿ ಅವರು ಈಗ ಭಾರತದಲ್ಲಿಲ್ಲ, ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅದು ಸೌದಿ ಅರೇಬಿಯಾದ ಒಂದು ವಿದೇಶ ಪ್ರವಾಸದಲ್ಲಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಇದ್ಕೊಂಡೇ ನಮ್ಮ ಭಾರತದಲ್ಲಿ ಆದಂತ ಒಂದು ಘೋರ ದುರ್ಘಟನೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರಿಗೂ ಕಾಲ್ ಮಾಡಿ ಸಡನ್ ಆಗಿ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಪಹಲ್ಗಾಮ್ ಎನ್ನುವ ಸ್ಥಳದ ಒಂದು ಪರಿಶೀಲನೆ ಮಾಡಿ ಅಲ್ಲಿ ಏನೇನಾಗಿದೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೀವು ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ನಂತರ ಇದೀಗ ಅಮಿತ್ ಶಾ ಅವರು ನೇರವಾಗಿ 7 ಗಂಟೆ ಸುಮಾರಿಗೆ ಈಗ ಪಹಲ್ಗಾಮ್ಗೆ ತೆರಳಿದ್ದಾರೆ. ಅಂದ್ರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿ ಅಲ್ಲಿಯ ವಸ್ತುಸ್ಥಿತಿಯನ್ನ ಮತ್ತು ಅಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಆದಂತ ಒಂದು ಮಾಹಿತಿಯನ್ನು ಪಡೆದುಕೊಂಡು ಸೈನ್ಯಕ್ಕೆ ಯಾವ ರೀತಿಯ ಆರ್ಡರ್ ಕೊಡಬೇಕು ಎಲ್ಲವನ್ನು ಕೂಡ ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ POK ಅಂದ್ರೆ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಆ ವಿಷಯ ಸದ್ಯ ಒಂದು ತಿಂಗಳಿಂದ ಜೋರಾಗಿ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಒಂದು ವೇಳೆ ಅಲ್ಲಿ ಮತದಾನ ಆದ್ರೆ ಅಥವಾ ಜನಸಮೀಕ್ಷೆ ಆದ್ರೆ POK ಜನರು ಭಾರತಕ್ಕೆ ಬರುವಂತ ಎಲ್ಲ ಮುನ್ಸೂಚನೆ ಇದೆ. ಅದರಲ್ಲೂ ಕೂಡ ಅಮಿತ್ ಶಾ ಮತ್ತು ಗೃಹ ಇಲಾಖೆ POKಯನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಮತ್ತು ಈ ಹಿಂದೆ ಕಾನೂನು ತೊಡಕು ಏನಿದೆ, ಆ ರಾಜನಿಂದ ಆ ಸಿಗ್ನೇಚರ್ ಪಡೆದಂತ ಕಾಪಿಗಳು ನಮ್ಮ ಹತ್ರ ಇದೆಯಾ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವ ದೃಷ್ಟಿಯಲ್ಲಿ POK ಬಗ್ಗೆ ಒಂದು ದೊಡ್ಡ ಕಣ್ಣನ್ನಿಟ್ಟಿತ್ತು. ಯಾಕಂದ್ರೆ POK ಇದೆಯಲ್ಲ, ಅಲ್ಲಿ ಸುಮಾರು 1 ಕೋಟಿ ಜನರು ವಾಸ ಮಾಡ್ತಾರೆ. ಜೊತೆಗೆ ಅವರು ಕೂಡ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಭಾರತದ ಬಾರ್ಡರ್ ಹಂಚಿಕೊಂಡಿದ್ದಾರೆ. ಒಂದು ಮಾತು ದೊಡ್ಡದಾಗಿ ಕೇಳಿ ಬರ್ತಾ ಇತ್ತು. ಅದೇನಂದ್ರೆ
ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಅಲ್ಲಿ ಸುಮಾರು 1 ಕೋಟಿ ಜನರು ವಾಸ ಮಾಡ್ತಿದ್ದಾರೆ. ಅಲ್ಲಿ ಪಾಕಿಸ್ತಾನದ ಆಡಳಿತ ಇದೆ, ಪಾಕಿಸ್ತಾನದ ಸರ್ವಾಧಿಕಾರಿ ಇದೆ. ಹಾಗಾಗಿ ಅಲ್ಲಿ ಏನೂ ಸೌಲಭ್ಯ ಸಿಗ್ತಾ ಇಲ್ಲ, ಅಲ್ಲಿ ಸರಿಯಾಗಿ ಜಾಬ್ ಸಿಗ್ತಾ ಇಲ್ಲ, ವಸತಿ ಸಿಗ್ತಾ ಇಲ್ಲ ಮತ್ತು ಸಂಬಳ ಸಿಗ್ತಾ ಇಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲಿಂದ ಜನ ಭಾರತದ ಕಡೆ ಮುಖ ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಆಡಳಿತದಿಂದ ರೊಚ್ಚಿಗಿದಂತ ಆ ಜನ ಭಾರತಕ್ಕೆ ಬರ್ಲಿಕ್ಕೆ ಮನಸ್ಸು ಮಾಡಿದ್ರೆ ಏನಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಆ 1 ಕೋಟಿ ಜನ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜಾಗ ಇದೆಯಲ್ಲ ಅವೆಲ್ಲರೂ ಕೂಡ ಭಾರತದ ಜೊತೆ ಮರ್ಜ್ ಆಗ್ಲಿಕ್ಕೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಎನ್ನುವ ಒಂದು ದೊಡ್ಡ ಸಂದೇಶ ಇಡೀ ರಾಜ್ಯಾದ್ಯಂತ, ಇಡೀ ದೇಶದಾದ್ಯಂತ ಸುದ್ದಿ ಮಾಡ್ತಾ ಇತ್ತು. ಅದರಿಂದ ರೊಚ್ಚಿಗೆದ್ದಂತ ಈ ಭಯೋತ್ಪಾದಕರು, ಅಂದ್ರೆ ಈ ಪಾಕಿಸ್ತಾನದಿಂದ ಪ್ರಚೋದನೆಗೆ ಒಳಗಾದಂತ ಹೆಲ್ಪ್ ತೆಗೆದುಕೊಂಡಂತ ಭಯೋತ್ಪಾದಕರು ಇದೀಗ ಜಮ್ಮು ಕಾಶ್ಮೀರದ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯಾವಾಗ 370 ಆರ್ಟಿಕಲ್ ಅಪ್ಲೈ ಆಯ್ತಲ್ಲ, ಅಲ್ಲಿ ಎಲ್ಲಾ ರಾಜ್ಯದ ಜನರು ಬರ್ಬೋದು, ವಾಸ ಮಾಡ್ಬೋದು, ಸೈಟ್ ತಗೊಳ್ಬಹುದು. ಅಲ್ಲಿ ಇಡೀ ಭಾರತದ ರಾಜ್ಯದಂತೆ ಜಮ್ಮು ಕಾಶ್ಮೀರ ಕೂಡ ಜನರು ಬರ್ಬೋದು, ಅಲ್ಲಿ ಇರಬಹುದು ಎನ್ನುವ ಒಂದು ಆರ್ಟಿಕಲ್ ಅಪ್ಲೈ ಆದಾಗ ಅಲ್ಲಿದ್ದಂಥ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗ್ಲಿಕ್ಕೆ ಶುರುವಾದವು. ಅದರಿಂದ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಹಿನ್ನಡೆ ಆಯ್ತು. ಯಾಕಂದ್ರೆ ಆ ಜಮ್ಮು ಕಾಶ್ಮೀರದಲ್ಲಿ ಯಾವಾಗ ಶಾಂತಿ ನೆಲೆಸ್ತಲ್ಲ, ಅದಾದ ನಂತರ ಪಾಕಿಸ್ತಾನದವರಿಗೂ ಅರ್ಥ ಆಯ್ತು ಜಮ್ಮು ಕಾಶ್ಮೀರವನ್ನ ಕಂಟ್ರೋಲ್ ಹಿಡಿತಕ್ಕೆ ಭಾರತ ತೆಗೆದುಕೊಂಡಿದೆ. ಅದಾದ ನಂತರ ಭಾರತದ ಕಣ್ಣು ಅಥವಾ ಗೃಹ ಇಲಾಖೆ ಕಣ್ಣು ಇದೀಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮೇಲೆ ಬಂದಿದೆ. ಒಂದು ದಿನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಕೂಡ ನಮ್ಮ ಹಿಡಿತ ತಪ್ಪತ್ತೆ ಮತ್ತು ಭಾರತಕ್ಕೆ ಹೋಗುತ್ತೆ ಅನ್ನುವ ಒಂದು ಕೆಟ್ಟ ದುರಾದೃಷ್ಟಿಯಿಂದ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಅಶಾಂತಿಯನ್ನ ಮಾಡಲಿಕ್ಕೆ, ಶಾಂತಿಯನ್ನ ಕದಡಲಿಕ್ಕೆ ತನ್ನ ಭಯೋತ್ಪಾದಕರನ್ನ ಬಿಟ್ಟು ಮೊದಲು ಏನ್ ಮಾಡ್ತಿತ್ತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರುವಂತ ಸರ್ಕಾರಿ ನೌಕರರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದಾದ ನಂತರ ಇದೀಗ ಜಮ್ಮು ಕಾಶ್ಮೀರಕ್ಕೆ ಯಾವೆಲ್ಲ ರಾಜ್ಯದಿಂದ ಪ್ರವಾಸಿಗರು ಹೋಗ್ತಾರಲ್ಲ ಅವ್ರ ಮೇಲೆ ನೇರವಾಗಿ ಎನ್ಕ್ವೈರಿ ಮಾಡಿ ಅಟ್ಯಾಕ್ ಮಾಡಿ ಹಿಂದೂಗಳ ID ಕಾರ್ಡ್ ಅನ್ನು ನೋಡಿ ಅವರು ಹಿಂದೂಗಳೇ ಎನ್ನುವುದನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಅಟ್ಯಾಕ್ ಅನ್ನು ಶುರು ಮಾಡ್ತು. ಇದೀಗ ಆ ಚಾಳಿ ಮುಂದುವರೆದಿದ್ದು ಇವತ್ತು ಕೂಡ ಸಂಜೆ ವೇಳೆಗೆ ಪ್ರವಾಸಕ್ಕೆ ತೆರಳಿದಂತ ಅಲ್ಲಿದ್ದಂತ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ಸುರಿಮಳೆಯನ್ನಗೈದ್ರು. ಆ ಗುಂಡಿನ ಸುರಿಮಳೆಯಲ್ಲಿ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂಥ ಮಂಜುನಾಥ್ ರಾವ್ ಕೂಡ ಹೋಗಿದ್ರು. ಅವರ ದಂಪತಿಗಳು ಕೂಡ ಪ್ರವಾಸಕ್ಕೆ ಹೋಗಿದ್ರು. ಅಲ್ಲಿನ ಸೌಂದರ್ಯವನ್ನು ಸವಿಲಿಕ್ಕೆ ಕರ್ನಾಟಕದಿಂದ ಹೋಗಿದ್ರು. ಆ ದಂಪತಿಗಳ ಮೇಲೆ ಎನ್ಕ್ವೈರಿ ಮಾಡಿ ಹಿಂದೂ ಎನ್ನುವುದನ್ನ ಕನ್ಫರ್ಮ್ ಮಾಡಿಕೊಂಡಂತ ಭಯೋತ್ಪಾದಕರು ಮಂಜುನಾಥ್ ಅವರ ತಲೆಗೆ ನೇರವಾಗಿ ಗುಂಡಿಟ್ಟು ಅವರನ್ನ ಸ್ಥಳದಲ್ಲೇ ಸಾಯಿಸಿಬಿಟ್ಟಿದ್ದಾರೆ. ಇದರಿಂದ ಇದೀಗ ದೊಡ್ಡ ಆಕ್ರೋಶ ಭುಗಿಲೆದ್ದಿದೆ. ಅಮಿತ್ ಶಾ ಅವರು ಇದೀಗ ನೇರವಾಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ. ಪಹಲ್ಗಾಂವ್ ಎನ್ನುವ ಸ್ಥಳಕ್ಕೆ ತೆರಳಿ ಅಲ್ಲಿನ ವಸ್ತುಸ್ಥಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಅಲ್ಲಿ ವಸ್ತುಸ್ಥಿತಿಯನ್ನ ತಿಳ್ಕೊಂಡಂತ ಗೃಹ ಇಲಾಖೆ ಜೊತೆಗೆ ಅಮಿತ್ ಶಾ ಅವರು ಏನಾದರೂ ದೊಡ್ಡ ನಿರ್ಣಯವನ್ನು ಕೈಗೊಳ್ತಾರ, ಇವತ್ತು ರಾತ್ರಿ ಏನೆಲ್ಲ ಮೀಟಿಂಗ್ ಆಗುತ್ತೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರವಾದಂಥ ಸಿದ್ದರಾಮಯ್ಯನವರ ಜೊತೆ ಅವರು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ತುರ್ತು ಸಭೆಯನ್ನು ನಡೆಸಿ ಕರ್ನಾಟಕದ ಅಧಿಕಾರಿಗಳನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಿದ್ದಾರೆ. ಅಲ್ಲಿ ಏನಾಗ್ತಿದೆ ಮತ್ತು ಮಂಜುನಾಥ್ ರಾವ್ ಅವರ ಶವವನ್ನು ತರಬೇಕು, ಕರ್ನಾಟಕ ತರಬೇಕು ಮತ್ತು ಗೃಹ ಇಲಾಖೆ ಜೊತೆ ಮಾತಾಡಬೇಕು. ಇವೆಲ್ಲದರ ದೃಷ್ಟಿಯಿಂದ ಇವತ್ತು ನಡೀತಾ ಇರುವಂತಹ ಒಂದು ಮಾತುಕತೆ ಮೀಟಿಂಗ್ ಗೃಹ ಇಲಾಖೆ ಅಥವಾ ಅಮಿತ್ ಶಾ ಗೃಹ ಇಲಾಖೆ ಜೊತೆ ಅಥವಾ ನಮ್ಮ ಸೇನೆ ಜೊತೆ ಏನೆಲ್ಲ ಮಾತಾಡ್ತಾರೆ, ಮುಂದೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಇದರಿಂದ ಏನೆಲ್ಲ ದೊಡ್ಡ ಅವಾಂತರ ಆಗ್ಬೋದು, ಇದರಿಂದ ಪಾಕಿಸ್ತಾನಕ್ಕೆ ಯಾವೆಲ್ಲ ಹಿನ್ನಡೆ ಆಗ್ಬೋದು, ಎಲ್ಲವೂ ಕೂಡ ಈಗ ಕುತೂಹಲ ಕಾರಣವಾಗಿದೆ. ಒಂದು ವೇಳೆ ಏನಾದರೂ ತಕ್ಕ ಮಾಹಿತಿ ಸಿಕ್ಕರೆ ಅಥವಾ ತಕ್ಕದಾದಂಥ ಒಂದು ದಾರಿ ಸಿಕ್ಕರೆ ಇವತ್ತೇ ರಾತ್ರಿ ದೊಡ್ಡದಾದಂಥ ದಾಳಿ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಿಂದೆ ಬಾಲಾಕೋಟ್ ಅಟ್ಯಾಕ್ ಆಗಿದ್ದು ಇದೇ ಕಾರಣಕ್ಕಾಗಿ. ಪುಲ್ವಾಮಾ ದಾಳಿ ಆದಾಗ ಕೂಡ ಪುಲ್ವಾಮಾ ಎನ್ನುವ ಒಂದು ಸ್ಥಳದಲ್ಲಿ ಪಾಕಿಸ್ತಾನ ಉಗ್ರರು ದಾಳಿ ಮಾಡಿದವರು ಕೂಡ ಅದಕ್ಕೆ ಪ್ರತಿರೋಧವಾಗಿ ಬಾಲಾಕೋಟ್ ದಾಳಿ ಮಾಡಿತ್ತು. ಹೀಗೆ ಇವತ್ತು ಕೂಡ ನಡೆದಂಥ ಒಂದು ಸಭೆಯಲ್ಲಿ ನೇರವಾಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ ಅಮಿತ್ ಶಾ ಅವರು. ಅಲ್ಲಿನ ವಸ್ತುಸ್ಥಿತಿಯನ್ನ ಪರಿಶೀಲನೆ ಮಾಡಿ ಏನಾದರೂ ಒಂದು ದೊಡ್ಡ ಸಿಗ್ನಲ್ ಸಿಕ್ಕಿದ್ರೆ ಮೋದಿಯವರ ಜೊತೆ ಮಾತಾಡಿತ್ತು, ರಾಷ್ಟ್ರಪತಿಯವರ ಜೊತೆ ಮಾತಾಡಿ ಅದಕ್ಕೆ ಕಾರಣರಾದಂಥ ಉಗ್ರರ ನೆಲೆಯ ಮೇಲೆ ದೊಡ್ಡ ದಾಳಿ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹೇಳಿ ಕೇಳಿ ಇದೀಗ ಮೋದಿ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದಾರೆ. ಸೌದಿ ಅರೇಬಿಯಾ ಪ್ರವಾಸ ಮುಗಿದ ನಂತರ ಭಾರತಕ್ಕೆ ಬಂದ ಕೂಡಲೇ ರಾಷ್ಟ್ರಪತಿಯವರ ಜೊತೆ ಮಾತಾಡಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿ ಅಲ್ಲಿ ಒಂದು ದೊಡ್ಡ ಒಪ್ಪಿಗೆಯನ್ನು ಪಡೆದುಕೊಂಡು ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆದುಕೊಂಡು ಅದನ್ನು ನೇರವಾಗಿ ರಾಷ್ಟ್ರಪತಿಯವರ ಜೊತೆ ಮಾತಾಡಿ ದ್ರೌಪದಿ ಮುರ್ಮು ಅವರ ಜೊತೆ ಮಾತಾಡಿ ಮುಂದೆ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಸೈನ್ಯವನ್ನು ರೆಡಿ ಮಾಡಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೂ ಕೂಡ ಹಿಂಜರಿಯುವುದಿಲ್ಲ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂಗಿದೆ ಇವತ್ತು ಮೋದಿ ಅವರು. ಹಾಗಾಗಿ ಇವತ್ತು ಸಡನ್ ಆಗಿ ದೆಹಲಿಯಿಂದ ಅಮಿತ್ ಶಾ ಅವರು ಪಹಲ್ಗಾಂವ್ ಸ್ಥಳಕ್ಕೆ ಹೋಗಿದ್ದಾರೆ ಸಂಜೆ ಸುಮಾರು 7 ಗಂಟೆಗೆ. ಅದಾದ ನಂತರ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಏನೇ ಆಗಲಿ ನಮ್ಮ ದೇಶದಲ್ಲಿ ಜಾತಿ ಧರ್ಮ ಎಂದು ವಿಷ ಬೀಜ ಬಿತ್ತುವ ಸಮಯದಲ್ಲಿ ನಮ್ಮ ಜಾತಿಯನ್ನು ಒಡೆದು ನಮ್ಮ ಧರ್ಮವನ್ನು ಒಡೆದು
ಪಾಕಿಸ್ತಾನದ ಉಗ್ರರು ಇದೀಗ ಭಾರತದ ಮೇಲೆ ಒಂದೊಂದೇ ದಾಳಿಯನ್ನು ಮಾಡ್ತಾ ಇದ್ದಾರೆ. ಆ ದಾಳಿಯಲ್ಲಿ ಕರ್ನಾಟಕದ ಮೂಲದವರಾದಂಥ ಮಂಜುನಾಥ್ ರಾವ್ ಅವರು ಕೂಡ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅವರ ಹೆಂಡತಿಯ ರೋದನೆ ಅಂತೂ ನೋಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹೆಂಡತಿ ಎದುರೇ ಗಂಡನನ್ನು ಶೂಟೌಟ್ ಮಾಡಿ ಅವರನ್ನು ನೆಲ ಕುರುಳಿಸ್ತಿದೆಯಲ್ಲ, ಅದು ಎಂಥವರ ಮನವನ್ನು ಕೂಡ ಕಲ್ಕತ್ತೆ. ಏನೇ ಆಗಲಿ, ಹೋದವರು ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ. ಆದರೆ ಬಲಿ ಪಡೆದವರನ್ನ ಇನ್ನು ಮುಂದೆ ಅದೇ ರೀತಿಯಲ್ಲಿ ಅಂತ್ಯ ಹಾಡಬೇಕಾದದ್ದು ನಮ್ಮ ಭಾರತ ಸರ್ಕಾರದ ಕರ್ತವ್ಯವಾಗಿದೆ. ಮತ್ತು ಹಾಗೆ ಮಾಡೋದ್ರಿಂದ ಇಲ್ಲಿ ಇಹಲೋಕವನ್ನು ತ್ಯಜಿಸಿದಂಥ ಬಲಿ ಪಶುಗಳಿಗೆ ಅಥವಾ ತೀರ್ಕೊಂಡವರಿಗೆ ಒಂದು ಆತ್ಮಕ್ಕಾದರೂ ಶಾಂತಿ ಸಿಗತ್ತೆ ಎನ್ನುವುದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.